8ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳ ಕಥೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಥಾನ ಬೆಲೆಯನ್ನ ಪ್ರತಿನಿಧಿಸುವುದು ಮೆಸೊಪೊಟೇಮಿಯಾದ ಸಂಖ್ಯಾ ಪದ್ಧತಿಯ ಬಗ್ಗೆ ಕಲಿಯೋಣ. ಈ ಮೆಸೊಪೊಟೇಮಿಯಾದ ಸಂಖ್ಯಾ ಪದ್ಧತಿಯನ್ನ ಆಧಾರ 60ರ ವ್ಯವಸ್ಥೆ ಅಂತ ನಾವು ಹೇಳ್ತೇವೆ, ಅಥವಾ ಇದನ್ನ ಸೆಕ್ಸಾಗೆಸಿಮಲ್ ಪದ್ಧತಿ ಅಂತ ಕೂಡ ಕರಿತೇವೆ. ಇದರಲ್ಲಿ ನಾವು 60ರ ಘಾತಗಳನ್ನ ಉಪಯೋಗಿಸ್ತೇವೆ. ಯಾಕೆ ಈ 60ರ ಘಾತಗಳನ್ನ ಉಪಯೋಗಿಸಿದ್ದಾರೆ ಅನ್ನೋದು ಹೆಚ್ಚಾಗಿ ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ, ಚಂದ್ರನ ಮಾಸದ ಉದ್ದ 30 ದಿನಗಳನ್ನ ತೆಗೆದುಕೊಂಡು ಮಾಡ್ತಾ ಇದ್ರು. ಹಾಗೆ ಭೂಮಿಯು ಸೂರ್ಯನನ್ನ ಸುತ್ತುವಾಗ ಕೂಡ 365 ದಿನಗಳನ್ನ ತೆಗೆದುಕೊಳ್ಳುತ್ತದೆ. ಹಾಗೆ ಭಿನ್ನರಾಶಿಗಳನ್ನು ಕೂಡ ಪ್ರತಿನಿಧಿಸಲಿಕ್ಕೆ ನಾವು ಸುಲಭವಾಗಿ ಮಾಡಬಹುದು. ಈ ಎಲ್ಲಾ ವಿಷಯಗಳನ್ನ ತೆಗೆದುಕೊಂಡು ಅವರು ಆಧಾರ 60ರ ಪದ್ಧತಿಯನ್ನ ನಿರ್ಮಿಸ್ತಾರೆ. ಇದರಲ್ಲಿ ನೀವು ಹೆಗ್ಗುರುತು ಸಂಖ್ಯೆಗಳನ್ನ ಈ ರೀತಿಯಲ್ಲಿ ಕಾಣಬಹುದು: 1, 10, 60, 600, 3600, 36,000. ಈ ರೀತಿಯಲ್ಲಿ 60ರ ಘಾತಗಳಿಗೆ ಅನುಗುಣವಾಗಿ ಈ ಸಂಖ್ಯೆಗಳನ್ನ ಕೊಡಲಾಗಿದೆ. ಹಾಗೆ ಇಲ್ಲಿ ಇನ್ನೊಂದು ಸಂಖ್ಯಾ ಪದ್ಧತಿಯ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ನಾವು ಗಂಟೆ, ನಿಮಿಷ ಹಾಗೆ ಸೆಕೆಂಡುಗಳನ್ನ 60ರ ಆಧಾರದಲ್ಲಿ ನಿರ್ಮಿಸ್ತೇವೆ. ಇದನ್ನ ನಾವು ಬೆಬಿಲೋನಿಯನ್ ಸಂಖ್ಯಾ ಪದ್ಧತಿ ಅಥವಾ ಸೃಷ್ಟಿ ಸಂಖ್ಯಾ ಪದ್ಧತಿ ಅಂತ ಕೂಡ ಹೇಳ್ತೇವೆ. ಇಲ್ಲಿ 1 ಗಂಟೆ ಅಂತ ಹೇಳಿದ್ರೆ 60 ನಿಮಿಷಗಳು, 1 ನಿಮಿಷ ಅಂತ ಹೇಳಿದ್ರೆ 60 ಸೆಕೆಂಡುಗಳು ಅಂತ ನಾವು ತೆಗೆದುಕೊಳ್ತೇವೆ. ಈ ಮೆಸೊಪೊಟೇಮಿಯಾ ಸಂಖ್ಯಾ ಪದ್ಧತಿಯಲ್ಲಿ 2 ಚಿಹ್ನೆಗಳನ್ನ ಬಳಸ್ತಾರೆ. 1 ಅಂತ ನಾವು ಪ್ರತಿನಿಧಿಸಲಿಕ್ಕೆ ಇಲ್ಲಿ ಈ ಚಿಹ್ನೆಯನ್ನ ಬಳಸ್ತೇವೆ, ಹಾಗೆ 10 ಅಂತ ಪ್ರತಿನಿಧಿಸಲಿಕ್ಕೆ ಈ ಚಿಹ್ನೆಯನ್ನ ಬಳಸ್ತೇವೆ. ಇದು ಮೆಸೊಪೊಟೇಮಿಯಾದ ಸಂಖ್ಯಾ ಪದ್ಧತಿ. ಈಗ ನಾವು ಈ ಮೆಸೊಪೊಟೇಮಿಯಾದ ಸಂಖ್ಯಾ ಪದ್ಧತಿಯಲ್ಲಿ ಕೆಲವೊಂದು ಚೇಂಜಸ್ಗಳನ್ನ ಮಾಡಿಕೊಂಡು ಯಾವ ರೀತಿಯಲ್ಲಿ ಸಂಖ್ಯೆಗಳನ್ನ ಪ್ರತಿನಿಧಿಸಬಹುದು ಅಂತ ನೋಡುವ. ನಾವೀಗ ಆಧಾರ 60ರ ಆಧಾರದಲ್ಲಿ ಸಂಖ್ಯೆಗಳನ್ನ ಪ್ರತಿನಿಧಿಸ್ತೇವೆ. ಇಲ್ಲಿ ನಾವು ಮೆಸೊಪೊಟೇಮಿಯಾದ ಸಂಖ್ಯಾ ಪದ್ಧತಿಯ ಜೊತೆ ಇನ್ನೊಂದು ಚಿಹ್ನೆಯನ್ನು ಉಪಯೋಗಿಸುವ. ಈ ಇನ್ನೊಂದು ಚಿಹ್ನೆ ವಜ್ರಾಕೃತಿ. ಇದು 60ರ ಘಾತವನ್ನ ಪ್ರತಿನಿಧಿಸುತ್ತದೆ. ಅಂದ್ರೆ 60ರ ಘಾತ 1 ಅಂದ್ರೆ ನಾವು ಇದನ್ನ ಈ ರೀತಿಯಲ್ಲಿ ಬರೀಬಹುದು. ಹಾಗೆ 60ರ ಘಾತ 2 ಅಂದ್ರೆ ಇದನ್ನ ಈ ರೀತಿಯಲ್ಲಿ ಬರೀಬಹುದು. ಹಾಗೆ 60ರ ಘಾತ 3 ಅಂದ್ರೆ ಇದನ್ನ ಈ ರೀತಿಯಲ್ಲಿ ಬರೀಬಹುದು. ಸೊ ಈ ಚಿತ್ರದಲ್ಲಿ ನೀವಿಲ್ಲಿ ಕಾಣಬಹುದು, ಇದು 60ರ ಘಾತ 1, ಹಾಗೆ 60ರ ಘಾತ 2, 3600, ಹಾಗೆ 60ರ ಘಾತ 3 ಅಂದ್ರೆ ಅದನ್ನ ಈ ರೀತಿಯಲ್ಲಿ ನಾವು ಪ್ರತಿನಿಧಿಸ್ತೇವೆ. ಆಮೇಲೆ ಮೆಸೊಪೊಟೇಮಿಯಾದ ಸಂಖ್ಯಾ ಪದ್ಧತಿಯಲ್ಲಿ 1ಅನ್ನ ಈ ರೀತಿಯಲ್ಲಿ ಪ್ರತಿನಿಧಿಸ್ತೇವೆ, ಹಾಗೆ 10ಅನ್ನ ಈ ಚಿಹ್ನೆಯ ಮೂಲಕ ಪ್ರತಿನಿಧಿಸ್ತೇವೆ. ಈ ಎಲ್ಲಾ ಚಿಹ್ನೆಗಳನ್ನ ಉಪಯೋಗಿಸಿ ನಾವೀಗ ಯಾವ ರೀತಿಯಲ್ಲಿ ಸಂಖ್ಯೆಗಳನ್ನ ಪ್ರತಿನಿಧಿಸಬಹುದು ಅಂತ ಮುಂದೆ ನೋಡುವ. ಹಾಗೆ ನಾವೀಗ ಈಗಾಗಲೇ ಮೆಸೊಪೊಟೇಮಿಯಾ ಸಂಖ್ಯಾ ಪದ್ಧತಿಯನ್ನ ನೋಡಿದ್ದೇವೆ. ಈ ಮೆಸೊಪೊಟೇಮಿಯಾ ಸಂಖ್ಯಾ ಪದ್ಧತಿಯಲ್ಲಿ ಬರುವಂತ 2 ಚಿಹ್ನೆಗಳನ್ನ ಉಪಯೋಗಿಸಿ ಅವರು ಯಾವ ರೀತಿಯಲ್ಲಿ ನಂಬರ್ಸ್ ಅನ್ನ ಪ್ರತಿನಿಧಿಸ್ತಾ ಇದ್ರು ಅಂತ ನೋಡುವ. 1ಅನ್ನ ಬರೀಲಿಕ್ಕೆ ಈ ರೀತಿಯ ಸಿಂಬಲ್ ಅನ್ನ ಉಪಯೋಗಿಸ್ತಾ ಇದ್ರು. ಹಾಗೆ 2ಅನ್ನ ನೀವಿಲ್ಲಿ ಕಾಣಬಹುದು, ಈ ಸಿಂಬಲ್ ಅನ್ನ 2 ಸಲ ಉಪಯೋಗಿಸಬೇಕು. 3ಅನ್ನ ಸಿಂಬಲ್ ಅನ್ನ 3 ಸಲ ಬರೀಬೇಕು. ಹಾಗೆ 4ಅನ್ನ ಬರೀಲಿಕ್ಕೆ 3 ಮತ್ತೆ ಒಂದು ಅದೇ ಸಿಂಬಲ್ ಅನ್ನ ಕೆಳಗೆ ಇನ್ನೊಂದು ಸಲ ಬರೆದಾಗ 4. 5 ಅನ್ನ ಈ ರೀತಿಯಲ್ಲಿ ಪ್ರತಿನಿಧಿಸ್ತಾ ಇದ್ರು. 5 ಸಿಂಬಲ್ಸ್ ಗಳನ್ನ ಕಾಣಬಹುದು. 6ಅನ್ನ, 7ಅನ್ನ, 8, 9, ಹಾಗೆ 10 ಅಂದ್ರೆ ಅದನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ನಾವು ಈ ಸಿಂಬಲ್ ಅನ್ನು ಉಪಯೋಗಿಸ್ತೇವೆ. ಹಾಗೆ 11 ಅಂದ್ರೆ 10 ಮತ್ತೆ 1 11, 10 ಮತ್ತೆ 2 12, ಹಾಗೆ 20ಅನ್ನ 2 ಸಲ ಈ ರೀತಿಯಲ್ಲಿ ಬರೆದು ಪ್ರತಿನಿಧಿಸ್ತಾ ಇದ್ರು. 30ಅನ್ನ 10, 20, 30, 10, 20, 30, 40, 50, ಹಾಗೆ 40, 10, 20, 30, 40, 50, ಹಾಗೆ 59ಅನ್ನ ನೀವಿಲ್ಲಿ ಕಾಣಬಹುದು. 1, 2, 3, 4, 5, 6 ಸಲ ಇಲ್ಲಿ ಈ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಕಾಣಬಹುದು 59 ಅಂದ್ರೆ ನಾವಿಲ್ಲಿ 5 ಚಿಹ್ನೆಗಳನ್ನ ಬರೀಬೇಕು. ಯಾಕೆಂದ್ರೆ ಈ ರೀತಿಯ ಚಿಹ್ನೆಗಳು 10ಅನ್ನ ಪ್ರತಿನಿಧಿಸ್ತದೆ. ಸೊ ಇಲ್ಲಿ ತಪ್ಪಾಗಿರುವುದನ್ನ ನೀವು ಕಾಣಬಹುದು. 1, 2, 3, 4 ಮತ್ತೆ 5. ಸೊ ಇಲ್ಲಿ 5 ಚಿಹ್ನೆಗಳು, ಮತ್ತೆ ಇದನ್ನ ಈ ಸಿಂಬಲ್ ಅನ್ನ ನಾವು 9 ಸಲ ಬರೀಬೇಕು. ಸೊ 3, 6, 9 ಈ ರೀತಿಯಲ್ಲಿ ಅವರು ಸಂಖ್ಯೆಗಳನ್ನ ಪ್ರತಿನಿಧಿಸ್ತಾ ಇದ್ರು. ಇದನ್ನ ನಾವು ಮೆಸೊಪೊಟೇಮಿಯಾ ಪದ್ಧತಿ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ನೀವು ಕಾಣಬಹುದು, ಮೆಸೊಪೊಟೇಮಿಯಾದ ಟ್ಯಾಬ್ಲೆಟ್ ನಲ್ಲಿ ಕೊಟ್ಟಿರುವಂತಹ ಪದ್ಧತಿಯನ್ನ ನೀವಿಲ್ಲಿ ಕಾಣಬಹುದು ಚಿತ್ರದಲ್ಲಿ.
ಹಾಗೆ ಈಗ ನಾವು ಒಂದು ಸಂಖ್ಯೆಯನ್ನು ತೆಗೆದುಕೊಂಡು ಈ ಪದ್ಧತಿಯಲ್ಲಿ ಹೇಗೆ ಸಂಖ್ಯೆಗಳನ್ನು ಪ್ರತಿನಿಧಿಸಬಹುದು ಅಂತ ನೋಡುವ. ಸೊ ಮೊದಲಿಗೆ 640 ತೆಗೆದುಕೊಳ್ತೇನೆ. ಈ 640 60ರ ಘಾತದ ರೂಪದಲ್ಲಿ ನಾವು ಬರೀಬೇಕು. 60ರ ಘಾತ ಅಂತ ಹೇಳಿದ್ರೆ ನಾವಿಲ್ಲಿ 10 × 60 600 + 40 ಅಂತ ಬರೀಬಹುದು. ಸೊ ಇಲ್ಲಿ ಮೊದಲಿಗೆ 640 ನಾವು ಈ ರೀತಿಯಲ್ಲಿ ಬರೀತೇವೆ. 10 × 60 ಅಂದ್ರೆ 600 + 40 ಅಂತ ಬರೀತೇವೆ. ನಂತರ 10ನ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಈ ಸಿಂಬಲ್ ಅನ್ನು ಉಪಯೋಗಿಸ್ತೇವೆ. ಹಾಗೆ 60ನ ರೆಪ್ರೆಸೆಂಟ್ ಮಾಡಲಿಕ್ಕೆ ವಜ್ರಾಕೃತಿಯನ್ನ, ಅದರ ಒಳಗೆ 60ರ ಘಾತ 1 ಆಗಿರೋದ್ರಿಂದ ಒಂದು ಸಲ ನೀವು 1 ಅಂತ ಬರೀಬೇಕು. ಆಮೇಲೆ 40 ಅಂತ ಹೇಳಿದ್ರೆ ಈ ಸಿಂಬಲ್ ಅನ್ನ ನೀವು 4 ಸಲ ಬರೀಬೇಕು. ಸೊ ಇದು 640 ಪ್ರತಿನಿಧಿಸುತ್ತದೆ. ಈ ರೀತಿಯಲ್ಲಿ ಈ ಚಿತ್ರದಲ್ಲಿ ನೀವು ಕಾಣಬಹುದು. ಈ ರೀತಿಯಲ್ಲಿ ನಾವು 640 ಪ್ರತಿನಿಧಿಸಬಹುದು. ನಂತರ ಇಲ್ಲಿ ಕೊಟ್ಟಿರುವಂತ ಇನ್ನೊಂದು ಸಂಖ್ಯೆ 7530 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಹೇಗೆ ಪ್ರತಿನಿಧಿಸ್ತೀರಾ? 7530 ಅಂದ್ರೆ 7200 ಒಂದು ಸಂಖ್ಯೆ, 300 ಮತ್ತೆ +30 ಅಂತ ತೆಗೆದುಕೊಳ್ಬಹುದು. ಹಾಗೆ ಈ 7200 ಇರುವುದನ್ನ ನಾವು 2 × 3600 ಅಂತ ಬರೀಬಹುದು. ಅಂದ್ರೆ 2 ಗುಣಿಸು ಇಲ್ಲಿ 60ರ ಘಾತ ಏನಾಗ್ತದೆ? 60ರ ಘಾತ 2 ಆಗ್ತದೆ. ಹಾಗೆ 5 × 60ರ ಘಾತ 1 ಮತ್ತೆ +30. ಸೊ ಇಲ್ಲಿ 2ಅನ್ನ ಪ್ರತಿನಿಧಿಸಲಿಕ್ಕೆ ಈ ಸಿಂಬಲ್ ಅನ್ನ ಉಪಯೋಗಿಸಿದ್ದೇವೆ. ಆಮೇಲೆ 60ರ ಘಾತ 2 ಅಂದ್ರೆ ನಾವು ಇಲ್ಲಿ ವಜ್ರಾಕೃತಿಯನ್ನ 2 ಅಂತ ಬರೆದು ಉಪಯೋಗಿಸಬೇಕು. ನೆಕ್ಸ್ಟ್ 5 ಅಂದ್ರೆ 1 2 3 4 5 ಚಿಹ್ನೆಗಳನ್ನ ನೀವಿಲ್ಲಿ ಕಾಣಬಹುದು. ನಂತರ 60ರ ಘಾತ 1 ಅಂದ್ರೆ ವಜ್ರಾಕೃತಿಯ ಒಳಗೆ 1ಅನ್ನ ಹಾಕಬೇಕು. ಮತ್ತೆ 30 ಅಂದ್ರೆ ಈ ಸಿಂಬಲ್ ಅನ್ನ ನೀವು 3 ಸಲ ಬರೀಬೇಕು. ಸೊ ಈ ರೀತಿಯಲ್ಲಿ ನೀವು ಮೆಸೊಪೊಟೇಮಿಯಾ ಪದ್ಧತಿ ಹಾಗೆ ನಿಮ್ಮದೇ ಆಗಿರುವಂತಹ ಈ 60ರ ಆಧಾರದ ವಜ್ರಾಕೃತಿ ಪದ್ಧತಿಯನ್ನು ಉಪಯೋಗಿಸಿ ಸಂಖ್ಯೆಗಳನ್ನ ಪ್ರತಿನಿಧಿಸಬಹುದು. ನಂತರ ಇಲ್ಲಿ ಇನ್ನೊಂದು ಕ್ವಶನ್ ಅನ್ನು ಕೊಟ್ಟಿದ್ದಾರೆ, ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಈಗ 3600 ಅಂತ ಹೇಳಿದ್ರೆ ಹೇಗೆ ನಾವು ಅದನ್ನ ಬರೀತೇವೆ ಅಂತ ಹೇಳಿ 60ರ ಆಧಾರದಲ್ಲಿ 1 × 3600 ಅಂದ್ರೆ 60ರ ಸ್ಕ್ವೇರ್. ಹಾಗೆ 70 ಅಂತ ಹೇಳಿದ್ರೆ 60 + 10 ಅಂತ ಕೂಡ ನಾವು ಬರೀಬಹುದು 70ಅನ್ನ. ಆಮೇಲೆ ಗುಣಿಸು 60 + 2. ನಂತರ ನೀವಿಲ್ಲಿ ಕಾಣ್ಬೋದು ಸಿಂಪ್ಲಿಫೈ ಮಾಡ್ತಾ ಇದ್ದಾಗೆ 1 × 60ರ ಸ್ಕ್ವೇರ್ ಪ್ಲಸ್ ಇಲ್ಲಿ 60ರ ಸ್ಕ್ವೇರ್. ಪುನಃ ನಾವಿದನ್ನ ಇದಕ್ಕೆ ಗುಣಿಸ್ತಾ ಇದ್ದೇವೆ. 60ನ 60ರ ಜೊತೆ ಗುಣಿಸಿದಾಗ 60ರ ಸ್ಕ್ವೇರ್ ನಮಗೆ ಸಿಗ್ತದೆ. ಹಾಗೆ ಈ 10ನ 60ರ ಜೊತೆ ಗುಣಿಸಿದಾಗ 10 × 60 ಅಂತ ಸಿಗ್ತದೆ +2. ನಂತರ ಇಲ್ಲಿ 60ರ ಸ್ಕ್ವೇರ್ ಇದೆ, ಹಾಗೆ ಇಲ್ಲಿ ಕೂಡ 60ರ ಸ್ಕ್ವೇರ್ ಇದೆ. ಹಾಗಾಗಿ ನಾವು 2 × 60ರ ಸ್ಕ್ವೇರ್ ಅಂತ ಇದನ್ನ ತೆಗೆದುಕೊಳ್ಬಹುದು. ನಂತರ ಉಳಿದಿರುವಂತದ್ದು 10 × 60 ಮತ್ತೆ +2. ಸೊ ಈ ರೀತಿಯಲ್ಲಿ ಇದನ್ನ ವಿಸ್ತರಿಸಿ ಬರೆದು ನಂತರ ನಾವು ಇದರ ಚಿಹ್ನೆಗಳ ರೂಪದಲ್ಲಿ ಇದನ್ನ ಪ್ರತಿನಿಧಿಸಬಹುದು. ಸೊ ಇಲ್ಲಿ ನೀವು ಕಾಣಬಹುದು, ಇಲ್ಲಿ 2 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. 640 ಮತ್ತೆ 7530 ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವು ಈಗಾಗಲೇ ಕಲ್ತಿರುವಂತ ಪದ್ಧತಿಯ ಮೂಲಕ ಇದನ್ನ ಈ ರೀತಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೇವೆ. 640. ಸೊ 640 ಅಂತ ಹೇಳಿದ್ರೆ ನಾವು ಹೇಗೆ ಬರೀತೇವೆ? 10 × 60 ಅಂದ್ರೆ 600 +40 ಅಂತ ಬರೀತೇವೆ. ಅಂದ್ರೆ 10 × 60ರ ಘಾತ 1 +40. ಹಾಗಾಗಿ ನೀವಿಲ್ಲಿ ಕಾಣಬಹುದು ಈ ಚಿತ್ರದಲ್ಲಿ 10 ಈ ಸಂಖ್ಯೆಯನ್ನು ರೆಪ್ರೆಸೆಂಟ್ ಮಾಡ್ತದೆ, 60ರ ಘಾತ 1 ಈ ಸಂಖ್ಯೆಯನ್ನು ರೆಪ್ರೆಸೆಂಟ್ ಮಾಡ್ತದೆ. ಹಾಗೆ 40 ಅಂದ್ರೆ 1 2 3 4 ಪ್ರತಿಯೊಂದು ಈ ಚಿಹ್ನೆಯು 10ಅನ್ನ ರೆಪ್ರೆಸೆಂಟ್ ಮಾಡ್ತದೆ. ಇಲ್ಲಿ 40 ಇರೋದ್ರಿಂದ ನಾವು 4 ಸಲ ಬರೀಬೇಕು. ಹಾಗೆ 7530 ಅಂದ್ರೆ ಅದನ್ನ ಹೇಗೆ ಬರೀಬಹುದು ಅಂತ ನಾವು ಈಗಾಗಲೇ ನೋಡಿದ್ದೇವೆ. ಇಲ್ಲಿ 2 ಗುಣಿಸು 3600 ಅಂತ ನಾವು ಬರೀತೇವೆ. ಸೊ 2 × 3600 ಪ್ಲಸ್ 5 × 60 5 × 60 ಆಮೇಲೆ ಉಳಿದಿರುವಂತದ್ದು 30. ಸೊ ಇದನ್ನ 3600 ಅಂದ್ರೆ 60ರ ಸ್ಕ್ವೇರ್ ಪ್ಲಸ್ 5 × 60ರ ಘಾತ 1 ಪ್ಲಸ್ 30 ಅಂತ ಬರೀಬಹುದು. ಸೊ ಇದನ್ನ ಈಗ ಚಿಹ್ನೆ ರೂಪದಲ್ಲಿ ನೋಡಿ, 2 ಈ ರೀತಿಯ ಚಿಹ್ನೆಗಳನ್ನ ಹಾಕಬೇಕು. 60ರ ಸ್ಕ್ವೇರ್ ಅಂದ್ರೆ ವಜ್ರಾಕೃತಿ 2ರ ರೂಪದಲ್ಲಿ, ಹಾಗೆ 5 ಚಿಹ್ನೆಗಳನ್ನ ಕಾಣಬಹುದು. 60ರ ಘಾತ 1 ಇಲ್ಲಿ 1 ಇದೆ, ಹಾಗೆ 30 ಅಂದ್ರೆ 3 ಸಲ ನಾವಿಲ್ಲಿ ಈ ಚಿಹ್ನೆಯನ್ನ ಮಾಡಿದ್ದೇವೆ. ನಂತರ ಈ
ಇನ್ನೂ ಕೂಡ ಈ ಸಂಖ್ಯಾ ಪದ್ಧತಿ ಏನಿದೆ ಇದನ್ನ ಇನ್ನೂ ಕೂಡ ಸಂಕ್ಷಿಪ್ತವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದನ್ನ ಯಾವ ರೀತಿಯಲ್ಲಿ ಅಂದ್ರೆ ಈ ವಜ್ರಾಕೃತಿಯನ್ನ ಬರೆಯುವ ಬದಲು ಅದರ ಜಾಗದಲ್ಲಿ ಜಾಗವನ್ನ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ಇಲ್ಲಿ ಈಗ ನೀವು ಕಾಣ್ಬೋದು, ಇದೇ ಸಂಖ್ಯಾ ಪದ್ಧತಿಯಲ್ಲಿ ನಾವು ಪ್ರತಿನಿಧಿಸಿದಂತ ಚಿಹ್ನೆಗಳನ್ನ ಈ ರೀತಿಯಲ್ಲಿ ಬರೆದಿದ್ದಾರೆ. ಇದರ ಅರ್ಥ ಈಗ ಯಾವುದೇ ಚಿಹ್ನೆಯ ಮೊದಲ ಎಡಭಾಗದಲ್ಲಿ ಏನಿದೆ ಅದನ್ನ ನಾವು ಒಂದು ವಜ್ರಾಕೃತಿಯ ಅಂದ್ರೆ 60 ಅಂತ ನಾವು ತೆಗೆದುಕೊಳ್ತೇವೆ. ಹಾಗೆ ನಂತರ ಎರಡನೇ ಚಿಹ್ನೆ ಏನಿದೆ ಅದರ ನಂತರ ಬರುವಂತ ಖಾಲಿ ಜಾಗ ಏನಿದೆ ಅದನ್ನ 60 ಅಂತ ತೆಗೆದುಕೊಳ್ತೇವೆ. ಇಲ್ಲಿ ನಾವು ಈ ರೀತಿಯ ಚಿತ್ರವನ್ನ ಮಾಡುದಿಲ್ಲ, ಅದರ ಬದಲಿಗೆ ಜಾಗವನ್ನ ಬಿಟ್ಟು ನಾವು ಸಂಖ್ಯೆಗಳನ್ನ ಪ್ರತಿನಿಧಿಸ್ತೇವೆ. ಇಲ್ಲಿ ಕೂಡ ಕಾಣ್ಬೋದು, ಮೊದಲ ಚಿಹ್ನೆಯ ನಂತರ ಬಲಭಾಗವನ್ನ ತೆಗೆದುಕೊಳ್ಬೇಕು. ಬಲಭಾಗದಲ್ಲಿ ಈ ಎಡಭಾಗದ ಈ ಚಿಹ್ನೆ ಏನಿದೆ ಇದರ ಎಡಭಾಗದಲ್ಲಿ ಏನಿದೆ ಮೊದಲ ಚಿಹ್ನೆ ಏನಿದೆ ಮೊದಲ ಜಾಗ ಏನಿದೆ ಅದನ್ನ 60 ಅಂತ ನಾವು ತೆಗೆದುಕೊಳ್ತೇವೆ. ಸೊ ಈ ರೀತಿಯಲ್ಲಿ ಕೂಡ ಪ್ರತಿನಿಧಿಸಬಹುದು. ಆದರೆ ಈ ರೀತಿ ಪ್ರತಿನಿಧಿಸುವಂತಹ ವ್ಯವಸ್ಥೆಯು ಅಷ್ಟೊಂದು ಬಳಕೆಯಲ್ಲಿ ಇಲ್ಲ. ಯಾಕೆಂದ್ರೆ ಇದು ತುಂಬಾ ಅಸ್ಪಷ್ಟತೆ ಹಾಗೆ ಕನ್ಫ್ಯೂಷನ್ ಅನ್ನ ಉಂಟು ಮಾಡ್ತದೆ. ಸೊ ಅದರಿಂದಾಗಿ ಇದು ಅಷ್ಟೊಂದು ವಿಕಸನಗೊಂಡಿಲ್ಲ ಈ ಪದ್ಧತಿಯು. ಇದರಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ನೀವು ಕಾಣಬಹುದು. ಹಾಗೆ ನೀವು ಇಲ್ಲಿ ಕೂಡ ಇನ್ನೊಂದು ಚಿಹ್ನೆ ಅಂತ ಇದ್ರೆ ಇಲ್ಲಿ ಜಾಗವನ್ನ ಬಿಟ್ರೆ ಇದು 60 ಪ್ರತಿನಿಧಿಸುತ್ತದೆ. ಸೊ ಇದು ಮೆಸೊಪೊಟೋಮಿಯಾದ ಪದ್ಧತಿ.